ಇದೇ ಸಂದರ್ಭದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರದೊಂದು ಅಬ್ಜೆಕ್ಷನ್ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಯಾವುದಾದರೂ ದೇಶದ ನಾಯಕರು ಭಾರತದ ಭೇಟಿಗೆ ಬಂದರೆ ಅವರು ಲೋಕಸಭೆ ವಿಪಕ್ಷ ನಾಯಕರನ್ನು ಭೇಟಿಯಾಗ್ತಾ ಇದ್ರು, ಅಪೋಸಿಷನ್ ಲೀಡರ್ಗಳನ್ನು ಭೇಟಿಯಾಗ್ತಾ ಇದ್ರು. ಬಟ್ ಈ ಸರ್ಕಾರ ಬಂದ ಮೇಲೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಲೋಕಸಭೆ ವಿಪಕ್ಷ ನಾಯಕರು ಇನ್ಯಾವುದೋ ದೇಶದ ಪ್ರವಾಸಕ್ಕೆ ಹೋದಾಗಲೂ ಕೂಡ ಆ ದೇಶದ ನಾಯಕರನ್ನು ಭೇಟಿಯಾಗ್ತಾ ಇದ್ರು. ಈಗ ಈ ಸರ್ಕಾರ ಆ ದೇಶದ ನಾಯಕರಿಗೆ ಹೇಳುತ್ತಂತೆ, ನಮ್ಮ ಅಪೋಸಿಷನ್ ಲೀಡರ್ ಬರ್ತಿದ್ದಾರೆ, ನೀವು ಯಾರೋ ಅವ್ರನ್ನ ಭೇಟಿ ಆಗಬೇಡಿ ಅಂತ ಹೇಳ್ಬಿಡ್ತಾರಂತೆ. ಈಗ ಇಲ್ಲಿ ಬಂದಾಗಲೂ ಹೇಳ್ತಾರಂತೆ, ನೀವು ಯಾವ ಕಾರಣಕ್ಕೂ ಅವ್ರನ್ನ ಭೇಟಿ ಆಗಬಾರ್ದು ಅಂತ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. जनरली इस सरकार की पॉलिसी है, नॉर्मली ट्रेडिशन होता है कि एलओपी के साथ जो भी बाहर से आते हैं उनकी मीटिंग होती है. ये वाजपेयी जी के टाइम होता था, मनमोहन सिंह जी के टाइम होता था, ये ट्रेडिशन रहा है. बट आजकल क्या होता है कि जो फॉरेन डिग्नेटरीज आते हैं या जब मैं कहीं बाहर जाता हूँ तो सरकार उनको सजेस्ट करती है कि एलओपी से नहीं मिलना चाहिए. तो ये इनकी पॉलिसी है. ये हर बार करते हैं, जब मैं बाहर जाता हूँ ये करते हैं, जब लोग यहाँ आते हैं मैं करता हूँ. हमें मैसेज मिलता है कि हमें बताया गया है कि सरकार हमसे कहती है कि आपसे नहीं मिलना है. ये ट्रेडिशन है, ये नॉर्म है. बट मोदी जी इस नॉर्म को फॉलो नहीं करते हैं, फॉरेन मिनिस्ट्री इस नॉर्म को फॉलो नहीं करती है. थैंक यू. बहुत अजीब बात है. ये प्रोटोकॉल होता है. कोई भी विजिटिंग डिग्नेटरी एलओपी से मिलते हैं और रिक्वेस्ट करते हैं तो मिलते हैं. तो इस प्रोटोकॉल का रिवर्सल मतलब इस सरकार की जो जनरल जो जितनी भी नीतियां हैं वो इसी आधार पर है. वो सब खुद घेरना चाहते हैं, कोई और आवाज़ को उठने ही नहीं देना चाहते, किसी और का कुछ पक्ष सुनना ही नहीं चाहते, और जो प्रोटोकॉल्स हैं उनको भी तोड़ रहे हैं. तो एक लोकतंत्र का प्रोटोकॉल होता है, उसको निभाना चाहिए. बहुत अजीब. ಸರಿ ಅಲ್ಲ ಇದೆಲ್ಲ, ಹಿಂಗೆ ಮಾಡಬಾರ್ದು. ಒಂದು ಆರೋಗ್ಯವಂತ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿಗಳು ಹೆಂಗಿರ್ತಾರೋ ಹಂಗೆ ಲೋಕಸಭಾ ನಾಯಕರು ಅಂದರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ. ಯಾವುದಾದ್ರೂ ದೇಶದ ಡಿಗ್ನಿಟರೀಸ್ ಭಾರತಕ್ಕೆ ಬಂದರೆ ಹೆಂಗೆ ಪ್ರಧಾನಮಂತ್ರಿಗಳನ್ನು ಭೇಟಿ ಆಗ್ತಾರಲ್ಲ, ಅಷ್ಟು ಅದ್ದೂರಿಯಾಗಲ್ಲದೆ ಹೋದರೂ ವಿಪಕ್ಷ ನಾಯಕರನ್ನು ಭೇಟಿ ಆಗಬೇಕು. ಆದರೆ ಭೇಟಿಯಾಗೋದಕ್ಕೆ ಬಿಡ್ತಿಲ್ಲ ಅನ್ನುವ ಸುದ್ದಿ ಬಂದಾಗಲೇ 9 ಜೂನ್ 2024 ರಾಹುಲ್ ಗಾಂಧಿಯವರು ಲೋಕಸಭೆಯ ವಿಪಕ್ಷ ನಾಯಕರ ಆದ ಮೇಲೆ ಯಾರನ್ನೂ ಭೇಟಿ ಆಗಿಲ್ವಾ, ಅಂದರೆ ಭಾರತಕ್ಕೆ ಭೇಟಿ ಕೊಟ್ಟ ಡಿಗ್ನಿಟರೀಸ್ ವಿಪಕ್ಷ ನಾಯಕರನ್ನು ಭೇಟಿ ಆಗಿಲ್ವಾ ಅಂತ ಲಿಸ್ಟ್ ತೆಗೆಸಿದ್ರೆ ಈ ಲಿಸ್ಟ್ ಬೇರೆಯೇ ಕಥೆ ಹೇಳ್ತಾ ಇದೆ. 2024 ಜೂನ್ 9ನೇ ತಾರೀಕು ರಾಹುಲ್ ಗಾಂಧಿಯವರು ಲೋಕಸಭೆಯ ವಿಪಕ್ಷ ನಾಯಕರಾಗಿದ್ದರು. ಹಿಂದಿನ 2 ಟರ್ಮು ಅಧಿಕೃತ ವಿಪಕ್ಷ ನಾಯಕರು ಅಂತ ಆಗಿರಲಿಲ್ಲ. ಅಂದರೆ ಅಧೀರ್ ರಂಜನ್ ಚೌಧರಿ ಇದ್ದರು, ಅದರ ಹಿಂದಿನ ಸಲ ಅಂತೂ ಅಷ್ಟು ಸಂಖ್ಯೆ ಇರಲಿಲ್ಲ, ವಿಪಕ್ಷ ನಾಯಕರಾಗುವಷ್ಟು ಸಂಖ್ಯೆ ವಿಪಕ್ಷಕ್ಕಿರಲಿಲ್ಲ. 10 ಜೂನ್ 2024 ಬಾಂಗ್ಲಾದೇಶದ ಅಂದಿನ ಪ್ರಧಾನಿ ಶೇಖ್ ಹಸೀನಾರನ್ನು ಭೇಟಿಯಾಗಿದ್ದಾರೆ. 21 ಆಗಸ್ಟ್ 2024 ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂರನ್ನು ಭೇಟಿಯಾಗಿದ್ದಾರೆ. ಮಾರಿಷಸ್ನ ಪ್ರಧಾನಿ ನವಿಚಂದ್ರ ರಾಮಗುಲಂ ಬಂದಾಗ 16 ಸೆಪ್ಟೆಂಬರ್ 2025 ಭೇಟಿಯಾಗಿದೆ. ನ್ಯೂಜಿಲೆಂಡ್ನ ಪ್ರಧಾನಿ ಕ್ರಿಸ್ಟೋಫರ್ ಲುಕ್ಸನ್ ಬಂದಾಗ 8 ಮಾರ್ಚ್ 2025 ಭೇಟಿಯಾಗಿದೆ. ವಿಯೆಟ್ನಾಂನ ಪ್ರಧಾನಿ ಭಾರತಕ್ಕೆ ಬಂದಾಗ 2024 ಆಗಸ್ಟ್ 1ನೇ ತಾರೀಕು ಲೋಕಸಭೆ ವಿಪಕ್ಷ ನಾಯಕರ ಜೊತೆಗೆ ಭೇಟಿಯಾಗಿದೆ. ಒಂದು ಕಡೆ ಫೋಟೋಗಳನ್ನು ನೋಡ್ತಾ ಇದ್ದೀರಿ, ಒಂದು ಕಡೆ ವಿಪಕ್ಷ ನಾಯಕರು ಮತ್ತು ಅವರ ಸಹೋದರಿ ಸಂಸದೆ ವ್ಲಾಡಿಮಿರ್ ಪುಟಿನ್ರ ಭೇಟಿಗೆ ಅವಕಾಶ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ರು. ಇನ್ನೊಂದು ಕಡೆ ಶಶಿ ಥರೂರ್ ಈ ಭೇಟಿ ಬಹಳ ಒಳ್ಳೆಯದು, ಭಾರತ ಇಂಡಿಪೆಂಡೆಂಟ್ ಸಂಬಂಧಗಳನ್ನು ಇಟ್ಕೋಬೇಕು ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆಯನ್ನು ನಾವು ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.